ಸುದ್ದಿ ಕೇಳಿ ನೀವು ಬೇಚಿ ಬೀಳ್ತೀರಾ ಕಣ್ರಿ. ಇದು ಅಂತಿಂತ ಸುದ್ದಿ ಅಲ್ವೇ ಅಲ್ಲ ಕಣ್ರಿ. ಇದು ಇಡೀ ರಾಜ್ಯವೇ ಬೇಚಿ ಬೀಳಿಸುವಂತ ಓನಲ್ಲ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ ಅಂತಿದ್ದ ಹೆಂಡತಿಯ ಕಪಾಳ ಮೋಕ್ಷ ಚಿನ್ನದ ಸರ್ವನ ಹಾಕಿದ ಪತಿರಾಯ. ಓಕೆ, ಇದಾಯ್ತು. ಈ ಇತ್ತೀಚಿನ ದಿನಗಳಲ್ಲಿ ನನ್ನ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ಪ್ರದೀಪ್ ಚಿಕ್ಕಬಳ್ಳಾಪುರದ ಚೆನ್ನಾಗಿ ಮಾತಾಡ್ತಾರೆ, ಮೋಟಿವೇಶನ್ ಕೊಡ್ತಾರೆ, ಒಳ್ಳೆ ಶಾಸಕರು. ಅವರ ಒಂದು ವಾಯ್ಸ್ ಯಾವ ತರ ಬರುತ್ತೆ ನೋಡಿ. ಮಗ ಮಗ ಯಾರಾದ್ರೂ ನಿಂಗೆ ಕಲ್ಲಲ್ಲಿ ಹೋದ್ರೆ ಹೂವ ನೋಡಿ ಮಗ, ಪಾಡ್ ಸಮೇತ. ಮಗ ಒಂದ್ ನಿಮಿಷ ಮಗ, ಏನ್ ಗೊತ್ತಾ ಮಗ ಸೈಕಲ್ ಅಲ್ಲಿ ಬಿದ್ರೆ ಯಾರಿಗೂ ಕಾಣಿದೆ ನಂಗೆ ಎತ್ತೇಳು ಮಗ, ಬೈಕ್ ಅಲ್ಲಿ ಬಿದ್ರೆ ಯಾರಿಗೂ ಕಾಣಿದೆ ನಂಗೆ ಎತ್ತೇಳು ಮಗ, ಅದೇ ಜೀವನದಲ್ಲಿ ಬಿದ್ರೆ ಎಲ್ರಿಗೂ ಕಾಣಂಗೆ ಎತ್ತೇಳು ಮಗ. 500 ರೂಪೀಸ್ ನೋಟ್ ಇದೆ, 500 ರೂಪಾಯಿ ನೋಟ್, 500 ರೂಪಾಯಿ ನೋಟ್ ಇದೆಯಾ? ಯಾರ ಹತ್ರ ನಿಲ್ವ ಮಗ? ಸರಿ, ನಾನೇ ಇಟ್ಕೊಂಡಿದ್ದೀನಿ. ಮಗ ಇದ್ರ ಬೆಲೆ ಎಷ್ಟು ಮಗ? 500 ರೂಪಾಯಿ ಮಗ. ಎಸಿದಿನ ಮಗ ಇವಾಗಷ್ಟು ಮಗ ಮರ್ತಿ ಮಗ ಇವಾಗಷ್ಟು ಮಗ, ಮೇಲೆ ಕೆತ್ತಿದೆ ಮಗ, ಮರ್ತೆ ಮಗ, ಎಷ್ಟೇ ಮಗ ಇವಾಗಷ್ಟು ಮಗ. ಇದ್ರ ಬೆಲೆನೇ ಕಮ್ಮಿ ಆಗಿಲ್ಲ, ನಿನ್ ಬೆಲೆ ಕಮ್ಮಿ ಆಗುತ್ತಾ ಮಗ? ಒಂದ್ಸರಿ ಮಮ್ಮಿ ಪೀಸ್ನ ಬೇಬಿ ಪೀಸ್ ಕೇಳ್ತು, ಮಮ್ಮಿ ಪೀಸ್ ನಾವ್ಯಾಕೆ ಭೂಮಿ ಮೇಲಿಲ್ಲ ಅಂತ. ಅದಕ್ಕೆ ಮಮ್ಮಿ ಪೀಸ್ ಹೇಳ್ತು ಬೇಬಿ ಪೀಸ್ ಭೂಮಿ ಮೇಲೆ ಇರಲ್ಲ ಅಂತ. ಚಪ್ಪಾಳೆ ಹೊಡಿಬಹುದು. ಓಕೆ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲಾ ಸಿನಿಮಾ ನಟರನ್ನ ಕರೆಸ್ತೀನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ರಾಜಕಾರಣಿ ವ್ಯಕ್ತಿಗಳು ಬಂದ್ರೆ ಯಾವ ರೀತಿ ಇರುತ್ತೆ ಅಂತ. ಮೊದಲಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾರು? ಸಿದ್ದರಾಮಯ್ಯನವರು ಏನಾದ್ರು ಬಂದ್ರೆ ಯಾವ ತರ ಇರುತ್ತೆ. ನನ್ನ ಒಂದು ಡಿಚ್ಚಿಗಿಲಿ ಕಾರ್ಯಕ್ರಮವನ್ನ ಸಂಪೂರ್ಣವಾಗಿ ಅಷ್ಟು ಹಾಸ್ಯವಾಗಿ ಮಾಡಿದ್ರು ಕೂಡ ಸಂಪೂರ್ಣವಾಗಿ ಸುಮಾರು ಒಂದು 10-15 ನಿಮಿಷ ಕುತ್ಕೊಂಡು ವೀಕ್ಷಣೆ ಮಾಡಿ ಖುಷಿ ಪಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಬೇಕು ಅಂತ ಅವರೇ ತರಿಸ್ಕೊಂಡು ನನ್ನ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಾರೆ. ಅವ್ರು ಬಂದ್ರೆ ಯಾವ ರೀತಿ ಇರುತ್ತೆ ಅವರ ಯಾವುದದು ಕಾರ್ಯಕ್ರಮ? ಯಾವುದ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಿ ದರ್ಜೆ ಕಾಲೇಜು. ಯಾವನ ಹೌದು ಹುಲಿಯ ಅಂತವಣಿ. ಏನಂದ್ರಪ್ಪ? ಏನಂದ್ರಿ ಅನ್ಬೋದಪ್ಪ? ಭಯನ ಲಚಿಸಿದ್ದಾರೆ ಅಂತ. ಹೌದು ಹುಲಿ ಅನ್ಬೋದಪ್ಪ. ಎಂಜಾಯ್, ಜಸ್ಟ್ ಎಂಜಾಯ್. ಹೌದು ಅವನು ಯಾವನ ಆಚೆ ಕಡೆ ಕಳಿಸಿದವನ್ನ. ಇವತ್ತು ಹೆಣ್ಮಕ್ಳು ಸಂಖ್ಯೆ ಜಾಸ್ತಿ ಆಯ್ತು. ಬಸ್ ಸ್ವಲ್ಪ ಹೋಗಲ್ಬೇನ್ರಮ್ಮ, ಹೊಡಿರಮ್ಮ ಚಪ್ಪಾಳೆ. ಏನ್ ಮೇಡಮ್, ಬಸ್ಸಲ್ಲಿ ಫುಲ್ ಹೊಡೆಯಲ್ವಾ? 2000 ರೂಪೀಸ್ ಅದ್ಯಾರು ಹೇಳ್ತಾ ಇದ್ರು ಅಲ್ರಿ ಸಿದ್ದರಾಮಯ್ಯವ್ರೆ, ನೀವು 2000 ಬರುತ್ತೆ ಅಂತ ಹೇಳ್ಬಿಟ್ಟು ಮನೆಯಿಂದ ಬ್ಯಾಂಕಿಂದ ಮನೆಗೆ ಓಡಾಡೋಡ ನಂದು 2000 ಹೋಯ್ತು ಅಂತ. ಹಂಗೆ ಯಾರು ಓಡಾಡ್ಬೇಡಿ. ಆಮೇಲೆ ಪ್ರಿಯ ಬಸ್ ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅದ್ಯಾರು ಹೇಳ್ತಾ ಇದ್ದ. ಧರ್ಮಸ್ಥಳಕ್ಕೆ ಬರಲೇ ಇಲ್ಲ ಸಿದ್ದರಾಮಯ್ಯನವರು. ಪ್ರಿಯ ಬಸ್ ಬಿಡ್ರಿ, ಧರ್ಮಸ್ಥಳಕ್ಕೆ ಹೋದಲ್ಲ ನಿಂತು ಬರಲೇ ಇಲ್ಲ. ಬೆಂಗಳೂರಲ್ಲಿ ಮಳೆ ಅಂತ ಮಂಗಳೂರಿಗೆ ಹೋಗಿ ಬಟ್ಟೆ ಹಾಸ್ಕೊಂಡ್ ಬರ್ತಾಳೆ. ಈ ತರ ಯಾರು ಮಾಡಬೇಡಿ. ಅವನ್ಯಾವ ಅಲ್ರಿ ಮಿಸ್ಟರ್ ಸಿದ್ದರಾಮಯ್ಯನವರೇ, ಅನ್ನ ಭಾಗ್ಯ ಕೊಟ್ರಿ, ಕ್ಷೀರ ಭಾಗ್ಯ ಕೊಟ್ರಿ, ಶಾದಿ ಭಾಗ್ಯ ಕೊಟ್ರಿ, ಪಕ್ಕದ ಮನೆ ಭಾಗ್ಯ ಕೊಟ್ಟು ಮದುವೆ ಮಾಡಿಸು ಅಂತ ಕೇಳ್ತಾವ. ಭಾಗ್ಯ ಅಂದ್ರೆ ಯೋಜನೆ. ಇವತ್ತು ನೀವೆಲ್ಲರೂ ಕೂಡ ಸೇರಿದ್ದೀರಾ. ವಿದ್ಯೆ ಅನ್ನೋದು ಅಷ್ಟು ಸುಲಭ ಅಲ್ಲ. ನೀವೆಲ್ಲರೂ ಕೂಡ ಒಳ್ಳೆ ವಿದ್ಯಾರ್ಥಿಗಳಾಗಿ ಎಲ್ಲ ಒಳ್ಳೆ ಉದ್ಯೋಗಸ್ಥರಾಗಬೇಕು ಅಲ್ವಾ? ನನಗೀಗ ಸ್ವಲ್ಪ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಇದೆ, ನಾನು ಹೋಗ್ಬೇಕು. ನಮಸ್ಕಾರ. ಇದೇ ಒಂದು ವೇದಿಕೆ ಮೇಲೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಯಾರು? ರಾಜಾವಲಿ BS ಯಡಿಯೂರಪ್ಪನವ್ರು ಬಂದ್ರೆ ಅವರು ಯಾವ ರೀತಿ ಮಾತಾಡ್ತಾರೆ ನೋಡಿ.
ಒಂದು ನಿಮಿಷ ಸ್ವಾಮಿ, ಒಂದು ನಿಮಿಷ ಇರ್ಬೋದು, ನಾಚಿಕೆ ಆಗೋದಿಲ್ವೇನು? ಸುಮ್ಮನೆ ಇರು ಸ್ವಾಮಿ. ನೋಡಿ ಸ್ವಾಮಿ, ಇವತ್ತು ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಆಗ್ತಾ ಇದೆ ಸ್ವಾಮಿ. ಬಹಳ ಸಂತೋಷ ಆಗ್ತಾ ಇದೆ. ನಿಮ್ಮನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಕಾಲೇಜು ದಿನಗಳು ನೆನಪಾಗ್ತಿದೆ ಸ್ವಾಮಿ. ಹಾಗೆ ನಮ್ಮ ಪ್ರಿನ್ಸಿಪಾಲ್ ಸಾಹೇಬ್ರಿಗೆ ಒಂದೇ ಮಾತು ಹೇಳೋದು ಸ್ವಾಮಿ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ನೀವು ಕಳಿಸ್ಬೋದಾಗಿತ್ತು ಸ್ವಾಮಿ. ಇದನ್ನು ನಾನು ತುಂಬಾ ಸಂತೋಷವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ, ತುಂಬಾ ಆನಂದವಾಗಿ ಹೇಳ್ತಾ ಇದ್ದೀನಿ ಸ್ವಾಮಿ. ಇದೇನು ಅಂತ ಕೇಳ್ತೀರೇನು? ಇದು ವಿಜಯದ ಸಂಕೇತ ಸ್ವಾಮಿ, ಗೊತ್ತಾಯ್ತೇನು? ತಂದೆ ನಮಸ್ಕಾರ, ತಾಯಿ ನಮಸ್ಕಾರ, ಎಲ್ಲರೂ ನಮಸ್ಕಾರ. ಬರ್ತೀನಿ ಸ್ವಾಮಿ, ಒಂದು ಚಪ್ಪಾಳೆ ಕೊಡೋದಿಲ್ವೇ? ಇದೇ ಒಂದು ವೇದಿಕೆ ಮೇಲೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದ್ರೆ ಅವರ ಒಂದು ವಾಯ್ಸ್ ತುಂಬಾ ವಿಶಿಷ್ಟವಾಗಿದೆ. ಅವರು ಯಾವ ರೀತಿ ಮಾತಾಡ್ತಾರೆ ನೋಡಿ. ಇವತ್ತು 4 ವರ್ಷ ಅತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ನಲ್ಲಿ ಬಹಳ ಚಲೋ ಕಾರ್ಯಕ್ರಮ ಮಾಡಕತ್ತೀರ. ಖರ್ಗೆ ಸಾಹೇಬ್ರು ನೀವು ಬನ್ನಿ ಅಂದ್ರು, ನಾನು ಬಹಳ ದೂರದಿಂದ ಬಂದೆ. ನಾನೇನ್ ಹೇಳೋದು ಅಂದ್ರೆ, ಇವ್ರು ಹೇಳಕತ್ತಾರ ಖರ್ಗೆ ಸಾಹೇಬ್ರ ಒಂದ್ 4 ಮಾತಾಡಿ ಅಂತ. ಸುಮಾರು 40 ವರ್ಷದಿಂದ ಮಾತಾಡ ನಾನು ಗಟ್ಲೆ ಬಂದಾಗೈತಿ. ನಮ್ಮ ಹೈಕಮಾಂಡ್ ಮೀಟಿಂಗ್ ಅದ, ನಾನು ಬರ್ತೀನಿ. ನಮಸ್ಕಾರ. ಇದೇ ಒಂದು ವೇದಿಕೆ ಮೇಲೆ ಕನ್ನಡ ಅಂದ್ರೆ ಸಾಕು, ಹೋರಾಟ ಅಂದ್ರೆ ಸಾಕು, ಅಲ್ಲಿರ್ತಾರೆ ಯಾರು? ವಾಟರ್ ನಾಗರಾಜ್ ಅವರು. ಅವ್ರು ಬಂದ್ರೆ ಯಾವ ರೀತಿ ಇರುತ್ತೆ? ಎಲ್ರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ವಿದ್ಯಾರ್ಥಿಗಳ ಜೀವನ ಚಿನ್ನದಂತ ಚಪ್ಪಾಳೆ ಇನ್ನು ಜೋರಾಗಿ ಬೇಕು. ಸಾಕ್ ನಿಲ್ಸಿ ನಿಲ್ಸಿ ನಿಲ್ಸಿ. ನೋಡಿ, ಇವತ್ತು ಈ ಕಾರ್ಯಕ್ರಮಕ್ಕೆ ಬರುವಾಗ ನಾನು ಹೇಳ್ದೆ 2 ಕತ್ತೆ ಬೇಕು, 2 ಕುದುರೆ ಬೇಕು, 2 ಕಪ್ಪೆ ಬೇಕು ಅಂತ. ಆದ್ರೆ ಇದು ಹೋರಾಟ ಅಲ್ಲ, ಕಾರ್ಯಕ್ರಮ ಅಂತ ಹೇಳಿದ್ರು. ಹಾಗಾಗಿ ಒಬ್ಬನೇ ಬಂದಿದ್ದೀನಿ. ಆದ್ರೂ ಒಡ್ರಿ ಚಪ್ಪಾಳೆ. ನಿಲ್ಸಿ ನಿಲ್ಸಿ. ನಿಮ್ಗೆ ಯಾವುದೇ ಸಮಸ್ಯೆ ಹೇಳಿ, ನಿಮ್ಗೋಸ್ಕರ ವಿಶೇಷವಾಗಿ ವಿಭಿನ್ನವಾಗಿ ವಿಶಿಷ್ಟವಾಗಿ ನಾಳೆ ಬೆಳಗ್ಗೆನೆ ಆಟೋ ಬಂದ್, ಬಾರ್ ಬಂದ್, ಸೈಕಲ್ ಬಂದ್, ಬಸ್ 2 ಬಂದ್, ಇನ್ನೊಂದು ಆಲ್ ಬಂದ್. ಒಡ್ರಿ ಚಪ್ಪಾಳೆ. ಇದಾದ್ಮೇಲೆ ನಮ್ಮ ರೀತಿ ಮಾತಾಡ್ತಾರೆ. ಕಂಗ್ರಾಚುಲೇಷನ್. ಯಾರ್ದು ಕಾಲೇಜು? ನಮ್ದು ರೀ, ನಮ್ದು ಕಾಲೇಜು. ಹಂಗಾಮ ಅಲ್ಲ. ಇವತ್ತು ಬಂದು ಬಿರಿಯಾನಿ ಬೇಕು ಅಂತ ಕಳ್ಸಿದ್ರೇನ್ರಿ? ಜನ್ಮಕ್ಕೆ ನಾಚಿಕೆ ಆಗುತ್ತೆ ನಿಮಗೆ? ಹೋಗು, ಬೇರೆ ಮಾಡ್ತದೆ ನಿನ್ಗೆ. ಬಿರಿಯಾನಿ ಕೇಳ್ತಿದ್ಯಾ? ಹಂಗಿಲ್ಲ ಕೇಳ್ಬಾರ್ದ್ರಿ. ಒಳ್ಳೆ ಯಾವ್ದು ಮಾಡಿದ್ರಿ ಇವತ್ತು? ಫುಡ್ಡು, ಕೇಸರಿಬಾತು, ಉಪ್ಪಿಟ್ಟು ತುಂಬಾ ಚೆನ್ನಾಗಿತ್ತು ಕಣ್ರಿ. ಹಂಗಾಮ ಹೊಡಿಬೇಕು. ಚಪ್ಪಾಳೆ ಹೊಡಿಯಲ್ಲ, ಹೊಡ್ಬೇಕು. ಇದಾದ್ಮೇಲೆ ನಮ್ಮ ದೇಶದ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು, ಹಾಗೆ ಹಾಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಬ್ರು ಬಂದು ಜೊತೆಗೆ ಮಾತಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ. ನರೇಂದ್ರ ಮೋದಿ ಬರುವಾಗ ಎಕೋ ಮಾಡಿ ಸೈಲೆಂಟ್ ಆಗಿರ್ಬೇಕು. ದೇವೇಗೌಡರ ಒಂದು ಧ್ವನಿ ಕೇಳಿಸ ರೀತಿ ಮಾತಾಡ್ತಾರೆ ನೋಡಿ. ಏನ್ ಸ್ವಾಮಿ ಸಾಂಗ್ ಕೊಟ್ಟಿದ್ದೀರೇನ್ರಿ? ಅಣ್ಣ, ನಿಮ್ಗೋಸ್ಕರ ಪಿಜ್ಜಾ ಬರ್ಗರ್ ತಂದಿದಾರಂತೆ. ಯಾವುದ್ರಿ ಅದು ಪಿಜ್ಜಾ ಬರ್ಗರ್? ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿರುತ್ತೆ. ಹಾಗಾಗಿ ಮುದ್ದೆ ತಿನ್ನಿ. 20 ವರ್ಷಕ್ಕೂ ಫಿಗರ್, 30 ವರ್ಷಕ್ಕೂ ಫಿಗರ್. ಸಿದ್ಧಗಂಗಾ ಶ್ರೀಗಳು 111 ವರ್ಷ ಬದುಕಿದ್ರು ಒಂದು ಚಪ್ಪಾಳೆ. ಪಿಜ್ಜಾ ಬರ್ಗರ್ ಜಂಕ್ ಫುಡ್ ತಿಂದರೆ 20 ವರ್ಷಕ್ಕೆ ಫಿಗರ್, 30 ವರ್ಷಕ್ಕೆ ಶುಗರ್, 40 ವರ್ಷಕ್ಕೆ ಡಮಾಲ್. ಮುದ್ದೆ ತಿನ್ಬೇಕು ರೀ, ಮುದ್ದೆ ತಿನ್ಬೇಕು. ಆ ಕಡೆಯಿಂದ ನರೇಂದ್ರ ಮೋದಿ ಅವರು ಬಂದ್ಬಿಟ್ರು. ಅದು ಕನ್ನಡದಲ್ಲಿ ಮಾತಾಡ್ತಾರೆ. ಜೋರ್ ಚಪ್ಪಾಳೆ ಕೊಡ್ಬೇಕಪ್ಪ. ಇಷ್ಟು ಇನ್ನೂ ಜೋರಾಗಿ ಕೊಡ್ಬೇಕಪ್ಪ. ಅದು ಕನ್ನಡದಲ್ಲಿ ಮಾತಾಡ್ತಾರೆ ಅಂದ್ರೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ನರೇಂದ್ರ ಮೋದಿ ಮಾಡುವ ನಮಸ್ಕಾರ. ಮೋದಿ ಸಾಹೇಬ್ರೆ,
ದಯವಿಟ್ಟು ಹಿಂಗೆ ಕೈ ಅಲ್ಲಾಡಿಸ್ಬೇಡಿ. ನೀವು ಹೋದ ಸರಿ ಬಂದಾಗ ಪ್ರಚಾರಕ್ಕೆ ಹಿಂಗೆ ಕೈ ಅಲ್ಲಾಡಿಸಿ ಜನ ಇದಕ್ಕೆ ಒತ್ತುಬಿಟ್ಟಿದ್ದಾರೆ. ದೇವೇಗೌಡಾಜಿ ಕಬ್ಬಾಯಗ ಏನು ಹೇಳ್ತಿದ್ದಾರೆ ಇವರು? ಕಬ್ಬ ಈಗ ನಾನು ಅದನ್ನೇ ಹೇಳ್ತಾ ಇರೋದು. ರೈತ ಬೆಳೆದ ಕಬ್ಬಿಗೆ ಬೆಲೆನೇ ಸಿಗ್ತಾ ಇಲ್ಲ. ದೇವೇಗೌಡಾಜಿ ಏನ್ ಚಾರಿ, ನಾವು ಟೀ ಕಾಫಿ ಚಾ ಏನೂ ಕುಡಿಯಲ್ಲ, ಓನ್ಲಿ ರಾಗಿ ಅಂಬ್ಲಿ. ದೇವರಾಜಿ ಕ್ಯಾ ಬಾತ್ ಹೈ? ನಾವು ವಾಂಗಿಬಾತು ಕೇಸರಿ ಬಾತು ತಿನ್ನಲ್ಲ, ಓನ್ಲಿ ರಾಗಿ ಮುದ್ದೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿ ಹೋದೆ. ನಮಸ್ಕಾರ. ಓಕೆ, ಧನ್ಯವಾದಗಳು. ಇಲ್ಲಿವರೆಗೂ ಎಲ್ಲಾ ರಾಜಕಾರಣಿಗಳ ಧ್ವನಿಗಳನ್ನ ಮಾಡಿದ್ದೀನಿ. ಇದಾದ ನಂತರ ನಿಮ್ಮ ನೆಚ್ಚಿನ ಎಲ್ಲಾ ಸಿನಿಮಾ ನಟರ ವಾಯ್ಸ್ಗಳನ್ನ ಮಾಡ್ತೀನಿ.